ನೋಡ್ರಿ, ಇದು ಕೇರಳದ ಮುನಾರದಲ್ಲಿರ್ತಕ್ಕಂಥ ಘಾಟ್ ನೋಡ್ರಿ. ಇದು ಘಾಟ್ನೊಳಗೆ ಮತ್ತು ಇಲ್ಲಿ ಕಾಫಿ ತೋಟ ಅದು. ಇದು ಕಾಫಿ ತೋಟದಿಂದ ನಾವು ಇದೆಲ್ಲ ಇದು ಮಾಡ್ತಾ ಇದ್ವಿ. ಇಲ್ಲಿ ವ್ಯೂ ಪಾಯಿಂಟ್ ಅಂತೇಳಿ ಅದ. ಇಲ್ಲಿ ನೋಡ್ರಿ, ಇಲ್ಲಿ ಫಾಗ್ ಹೆಂಗದ ನೋಡ್ರಿ, ಫುಲ್ಲು ಫಾಗ್ ಅದ. ಇದು ಫಾಗ್ ನೋಡ್ರಿ. ಇದು ಈ ಫಾಗ್ದೊಳಗೆ ಒಂದು ನದಿ ಅದ. ಇಲ್ಲಿ ಈಗ ನದಿನೂ ಅದ ನೋಡ್ರಿ, ಅಲ್ಲಿ ಫುಲ್ ನದಿ. ಇಲ್ಲೆಲ್ಲ ಈಗ ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಈಗ ಈ ಕಡೆ ಎಲ್ಲರೂ ನಿಂತಾರ, ಇವ್ರು ಇದು ಮಾಡ್ಲಕತ್ತಾರ. ಈಗ ಈ ಕಡೆ ನೋಡ್ರಿ, ಇಲ್ಲಿ ಮ್ಯಾಲೆಲ್ಲ ಇಲ್ಲಿ ಕಾರ್ಗಳು ನಿಂದಿರ್ಸ್ಲಿಕ್ಕೆ ಅಂತೇಳಿ ವ್ಯೂ ಇದೊಂದು ಪಾಯಿಂಟ್ ಅಂತ ಮಾಡಿರೋರು. ಇದು ಫುಲ್ ಮುನಾರ್ ರಸ್ತೆಯಲ್ಲಿರ್ತಕ್ಕಂಥ ಮುನಾರ್ ಇದನ್ನೇ. ಆಗ ಫುಲ್ ಫಾರೆಸ್ಟ್. ಇವ್ರು ನಮ್ಮ ಹರೀಶ್ ನೋಡ್ರಿ, ಡ್ರೈವರ. ಹಾಂ, ನೋಡಿದ್ರಿ. ಈಗ ಇಲ್ಲಿ ನದಿ ಅದ, ಫುಲ್ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ನದಿ. ಈಗ ಜೂಮ್ ಮಾಡಿ ತೋರಿಸ್ತಾ ಇದೆ ನೋಡ್ರಿ. ಫಾರೆಸ್ಟ್ ವಿತ್ ಹಾಂ, ಈಗ ಫಾಗ್ನು ಈಗ ನಮ್ಮ ಹತ್ರನೇ ಹೊಂಟದ ನೋಡ್ರಿ. ಇದು ಫಾಗ ಇಲ್ಲಿ ನೋಡ್ಲಿಕ್ಕೆ ಈ ಕಡೆ ನಮ್ಮ ಕಡೆನೇ ಹೊಂಟದ. ಈಗ ಹೇಳಿ ಸರ್, ಹೇಳ್ರಿ. ಮುನ್ನಾರ ಕಾಫಿ ಇದೆ. ಇವತ್ತು ನಾವು ಕೇರಳ ಪ್ರಯಾಣ ಮಾಡ್ತಾ ಈಗ ಮುನ್ನಾರ ಟೀ ಗಾರ್ಡನ್ ಬಂದಿದ್ದೀವಿ. ಟೀ ಗಾರ್ಡನ್ನ ಪ್ರಕೃತಿ ಸೌಂದರ್ಯ ಅಲ್ಲಿ ನೋಡಿ. ಆಕಾಶ ಮತ್ತು ಮೋಡ ಮತ್ತು ಮೂರು ಒಂದೇ ರೀತಿಯಲ್ಲಿ ಕಲಿತಿರುವ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಅದಕ್ಕೆ ಕೇರಳಕ್ಕೆ ಒಂದು ಹೆಸರಿದೆ, ದಿ ಲ್ಯಾಂಡ್ ಆಫ್ ಗಾಡ್ ಅಂಥೇಳಿ. ನಿಜವೂ ಆ ಅರ್ಥಕ್ಕೆ ಆ ಪದಕ್ಕೆ ನಿಜವಾಗ್ಲೂ ಅರ್ಥ ಇದೆ ಅಂತ ಅನಿಸುತ್ತೆ. ಇಲ್ಲಿ ಟೀ ಗಾರ್ಡನ್ ಹೇಗಿದೆ ಅಂತಂದರೆ, ಸರ್ಕಾರವು ತನ್ನ ಅಧೀನದಲ್ಲಿ ಬರ್ತಕ್ಕಂಥ ಕೆಲವು ಹಿಲ್ಸ್ಗಳಲ್ಲಿ ಟೀ ಗಾರ್ಡನ್ ಮಾಡಿದ್ದಾರೆ. ಹಾಗೂ ಪ್ರೈವೇಟ್ ಗಾರ್ಡನ್ ಕೂಡ ಟೀ ಗಾರ್ಡನ್ ಕೂಡ ಇದೆ. ಪ್ರೈವೇಟ್ ಟೀ ಗಾರ್ಡನಲ್ಲಿ ಪ್ರವೇಶ ಇಲ್ಲ. ಮತ್ತು ಸರ್ಕಾರದ ಟೀ ಗಾರ್ಡನಲ್ಲಿ ನಾವು ವೀಕ್ಷಣೆ ಮಾಡಲು ಪ್ರವೇಶ ಇದೆ. ಹಾಗಾಗಿ ನಾವು ಇವತ್ತು ಟೀ ಗಾರ್ಡನ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮ ಇಬ್ಬರು ಗೆಳೆಯರವರು ಕೆಳಗಡೆ ಹೋಗ್ತಾ ಇದ್ದಾರೆ. ಟೀ ಗಾರ್ಡನ್ನ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಸ್ನೇಹಿತರಾದಂಥ ಸಿದ್ದು ಚಿಂಚೋಳಿ ಮತ್ತು ಪ್ರವೀಣ್ ಕಲ್ಕೋರಿ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿಂದ ಅಲ್ಲಿಗೆ ನಾವು ಸಮೀಪದಿಂದ ನಾವು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಆಗಲ್ಲ. ಅವರು ಈಗ ಕೆಳಗಡೆ ಇಳಿದಾರೆ ನೋಡ್ರಿ, ಅವರೆಲ್ಲ ಫುಲ್ ಕೆಳಗೆ ಇಳಿದಾರೆ. ಕೇರಳ ಬಾರ್ಡ್ರ್ ಇದು ನೋಡಿರಿ. ಇದು ಕಾಫಿ ತೋಟನೇ ಇದು. ನಾನು ಸ್ನೇಹಿತರ ಜೊತೆ ಎಲ್ಲರ ಜೊತೆ ನಿಂತಿದ್ದೀವಿ ಇಲ್ಲೇ. ನಾವು ಕಾಫಿ ತೋಟದಲ್ಲೇ ಇದ್ದೀವಿ ನೋಡಿರಿ. ಈ ಕಡೆಲ್ಲ ಫುಲ್ ನೋಡ್ರಿ, ಕಾಫಿ ತೋಟ ಅಲ್ಲಿ ನೋಡ್ರಿ.